ಮೇಡಮ್ OTP ಹೇಳಿ. ಹಾಂ ಸರ್, OTP 0707. ಓಕೆ ಮೇಡಮ್. ಸರ್ ಸ್ವಲ್ಪ ಇಲ್ಲೇ ಮೆಡಿಕಲ್ ಶಾಪ್ ಹತ್ರ ನಿಲ್ಲಿಸ್ತೀರಾ? ಸರಿ ಮೇಡಮ್, ನಿಲ್ಲಿಸ್ತೀನಿ. ಸರ್ ಅಮೌಂಟ್ ತಗೊಳ್ಳಿ. ಥ್ಯಾಂಕ್ ಯು. ಹಲೋ ಸರ್, ಮೈ ನೇಮ್ ಇಸ್ ದೇವಿಕಾ. ಐ ಆಮ್ ಕಾಲಿಂಗ್ ಫ್ರಮ್ ಉದಯ ರಿಯಲ್ ಎಸ್ಟೇಟ್. ನಾವು ಒಂದು ಹೊಸ ಸೇಲಿಂಗ್ ಆಫರ್ ಬಿಡ್ತಾ ಇದ್ದೀವಿ. ನಿಮ್ಗೇನಾದ್ರೂ ಪ್ರಾಪರ್ಟಿ ಆರ್ ಲ್ಯಾಂಡ್ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದೆಯಾ? ರೀ, ನನ್ನ ಹತ್ರ ಪ್ರಾಪರ್ಟೀಸ್ ತೊಗೊಳಕ್ಕೆಲ್ಲ ದುಡ್ಡಿಲ್ಲ ರೀ. ಇಡ್ರಿ ಫೋನ. ನಮ್ಮದೇ ಸಾವಿರಾರು ಚಿಂತೆಗಳಿದೆ, ಪ್ರಾಪರ್ಟೀಸ್ ಅತ್ತೆ, ಲ್ಯಾಂಡ್ ಅತ್ತೆ. ಮೇಡಮ್ ಇಲ್ಲೇ ಕವರ್ ಬಿಟ್ಬಿಟ್ಟಿದ್ದಾರಲ್ಲ. ಅಣ್ಣ, ಈಗೊಬ್ರು ಮೇಡಮ್ ಹೋದ್ರಲ್ಲ, ಈ ಕವರ್ನ ಕಾರಲ್ಲೇ ಬಿಟ್ಬಿಟ್ಟಿದ್ರು, ಸ್ವಲ್ಪ ಅವ್ರಿಗೆ ಕೊಟ್ಬಿಡಿ. ನಾನಿರೋದು ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೆ, ಅವ್ರ ಮನೆ ಕೆಲಸ ಮಾಡೋಕ್ಕಲ್ಲ. 3rd ಫ್ಲೋರ್ 302 ಅಲ್ಲಿ ಅವ್ರ ಮನೆ. ಬೇಗ ಹೋಗಿ ಕೊಟ್ಬಿಟ್ಟು ಬಾ. ಅಣ್ಣ, ಇಲ್ಲಿ ಲಿಫ್ಟ್ ಎಲ್ಲಿದೆ? ಸ್ಟ್ರೇಟ್ ಲೆಫ್ಟ್ ತಗೋ. ಹಾಂ ಸರ್, ನಾನು ಲಾಸ್ಟ್ 2-3 ಡೇಸಿಂದ ಓಡಾಡ್ತಾನೇ ಇದ್ದೀನಿ. ಅವನಿನ್ನೂ ನನ್ನ ಕೈಗೆ ಸಿಕ್ಕಿಲ್ಲ. ಹೌದು ಸರ್, ಹೇಳಿರೋ ಡಾಕ್ಯುಮೆಂಟ್ಸ್ ಆಲ್ರೆಡಿ ಲಾಸ್ಟ್ ವೀಕೆ ಕೊಟ್ಬಿಟ್ಟಿದ್ದೀನಿ ಸರ್. ಹೌದು, ಮತ್ತೆ ಅದೇನೋ ಸರ್ವೆ ಕಾಪಿ ಅಂತೆ, ಲೋನ್ NOC ಅಂತೆ, GP ಡಾಕ್ಯುಮೆಂಟ್ಸು ಏನೇನೋ ಕೇಳ್ತಿದೆ ಸರ್. ಆ ರಮೇಶನ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ ಸರ್. 10% ಕಮಿಷನ್ ಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಅದೇನೋ ಲಾಸ್ಟ್ ವೀಕ್ ಬ್ಯುಸಿ ಇದ್ದೀನಿ, ಬರೋಕ್ಕಾಗಲ್ಲ ಅಂತ ಹೇಳ್ದ. ಸರಿ ಆಯಿತು, ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ನೀವೇನು ವರಿ ಮಾಡ್ಕೊಂಬಿಡಿ ಸರ್, ನೀವು ಟೆನ್ಷನ್ನೇ ತೊಗೊಬೇಡಿ. ನನಗೊಂದು 2 ದಿನ ಟೈಮ್ ಕೊಡಿ, ಎಲ್ಲ ಡಾಕ್ಯುಮೆಂಟ್ಸ್ ಬಂದ್ಬಿಡುತ್ತೆ. ಹೌದೌದು, ಅಂದಾಗೆ ಬರ್ತಾ ನೀವು 26/B ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಡಿ, ಸೈನ್ ಹಾಕ್ಕೊಟ್ಬಿಡ್ತೀನಿ ಸರ್. ಎಸ್ ಸರ್, ಬಾಯ್ ಸರ್, ಬಾಯ್ 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 ಬಾಯ್. ಏಯ್, ನಿಂತ್ಕೊಳ್ಳೆ. 1 ವಾರದಿಂದ ನೋಡ್ತಾ ಇದ್ದೀನಿ, ಮನೆಗೆ ಯಾಕೆ ಲೇಟಾಗಿ ಬರ್ತಾ ಇದೆಯಾ? ಇವತ್ತು ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಲೇಟ್ ಆಯಿತು. ಇವತ್ತೇನೋ ಲೇಟ್ ಆಯಿತು ಸರಿ, ನೆನ್ನೆನೂ ಲೇಟ್ ಆಯಿತು. ನಿನ್ನ ಮ್ಯಾನೇಜರ್ಗೆ ಫೋನ್ ಹಾಕಿದ್ದೆ, ಆಫೀಸ್ ಟೈಮಿಂಗ್ಸು 6:30 ಅಂತೆ. ನೆನ್ನೆ ಪೂಜಾ ಶಾಪಿಂಗ್ ಕರ್ಕೊಂಡೋಗಿದ್ಲು, ಅದಕ್ಕೆ ಲೇಟ್ ಆಯಿತು. ಪೂಜನ್ ಜೊತೆ ಶಾಪಿಂಗ್ ಹೋಗಿದ್ದ ಅಥವಾ ಪ್ರದೀಪ್ ಜೊತೆ ಸುತ್ತಕ್ಕೆ ಹೋಗಿದ್ದ? ನೀನು ಅವನ ಜೊತೆ ಬೈಕಲ್ಲಿ ಹೋಗಿದ್ದು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನೋಡಿ, ಅವತ್ತು ಲೇಟ್ ಆಯಿತು ಅಂತ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡ್ದೆ ಅಷ್ಟೇ. ಅದಾದಮೇಲೆ ನಾನು ಯಾವತ್ತೂ ಬೈಕ್ ಮೇಲೆ ಹೋಗೇ ಇಲ್ಲ. ನೀವು ಸುಮ್ಮನೆ ಏನೇನೋ ಹೇಳಬೇಡಿ. ಏನೇನೋ ಹೇಳಬಾರ್ದು. ಮೊನ್ನೆ ಪ್ರದೀಪ್ ಜೊತೆ ಹೋಗಿದ್ಯಾ, ನಾಳೆ ಇನ್ನೊಬ್ಬನ ಜೊತೆ ಹೋಗ್ತೀಯಾ? ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ಪ್ರದೀಪಕ್ಕೆ ಕಾಲ್ ಮಾಡಿ ಕೇಳಿ. ನಾನೇನಕ್ಕೆ ಅವನಿಗೆ ಕಾಲ್ ಮಾಡಬೇಕು? ಆಫೀಸಲ್ಲಿ ಏನೇನು ನಡೀತಾ ಇದೆ ಅಂತ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಮೊನ್ನೆಯಿಂದ ನೋಡ್ತಾನೆ ಇದ್ದೀನಿ.
ಬೆಳಗ್ಗೆ ಬೇಗ ಹೋಗ್ತೀಯಾ, ರಾತ್ರಿ ಲೇಟಾಗಿ ಬರ್ತೀಯಾ, ಅಡುಗೆ ಸರಿಯಾಗಿ ಮಾಡೋಕ್ಕಲ್ಲ. ನೀನು ಇಷ್ಟ ಬಂದಂಗೆ ನೀನಿದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ನೀವು ಬೆಳಗ್ಗೆ ಕುಡ್ಕೊಂಡು ಮನೆ ತುಂಬ ಗಲೀಜು ಮಾಡಿಕೊಂಡು ಅದನ್ನ ಮಾಡು ಇದನ್ನ ಮಾಡು ಅಂತ ಕೇಳ್ದಾಗೆಲ್ಲ ಮಾಡಿ ಹಾಕೋಕೆ ನಾನೇನು ಮನೆ ಕೆಲಸದವಳಲ್ಲ. ಹೇಯ್, ಏನೇ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ನಾನೇನು ನಿಮ್ಮ ಅಪ್ಪನ ದುಡ್ಡಲ್ಲ ಕುಡಿತಾ ಇದ್ದೀನಿ? ಹಾಂ, ಗಂಡ ಹೇಳಿದ ಕೆಲಸ ಮಾಡಿಲ್ಲ ಅಂತಂದ್ರೆ ಇನ್ನು ಯಾವನ ಕೆಲಸನೇ ಮಾಡ್ತೀಯಾ? ಹೋಗು, ನಾನು ನೋಡ್ತೀನಿ ಇನ್ನು ಎಷ್ಟು ದಿನ ಅಂತ ಆಚೆ ಹೋಗ್ತೀಯಾ. ಅಣ್ಣ, ಅವ್ರು ಡೋರ್ ಓಪನ್ ಮಾಡ್ತಿಲ್ಲ, ಈ ಕವರ್ನ ನೀವೇ ಕೊಟ್ಬಿಡಿ. ಓಹ್, ನೀವಿನ್ನೂ ಹೋಗಿಲ್ವಾ? ಹಾಂ ಮೇಡಮ್, ಈ ಕವರ್ನ ನೀವು ಕಾರಲ್ಲೇ ಬಿಟ್ಬಿಟ್ಟಿದ್ರಿ, ಸೊ ಕೊಡೋಣ ಅಂತ ಬಂದಿದ್ದೆ. ಹೋಗೋ ಅರ್ಜೆಂಟಲ್ಲಿ ಮರ್ತೋದೆ, ಸಾರಿ. ಇಟ್ಸ್ ಓಕೆ, ತಗೊಳ್ಳಿ. ಥ್ಯಾಂಕ್ ಯು. ಸರ್ ಒಂದು ನಿಮಿಷ. ಹಾಂ. ಏನಿಲ್ಲ, ನನಗೆ ಸ್ವಲ್ಪ ನಾಗರಭಾವಿಗೆ ಡ್ರಾಪ್ ಮಾಡ್ತೀರಾ? ನಾಗರಭಾವಿನ? ಸರಿ, ಬನ್ನಿ. ಬೇಕಿದ್ರೆ ಎಕ್ಸ್ಟ್ರಾ ಪೇ ಮಾಡ್ತೀನಿ. ಸರಿ. ಹಲೋ ಶ್ವೇತಾ, ಎಲ್ಲಿದ್ಯಾ? ಹಾಂ, ಹೇಳಿ ಪ್ರಿಯಾ. ಏನಿಲ್ಲ, ನಿಮ್ಮ ಮನೆಗೆ ಬರ್ತಿದ್ದೆ, ಅದಕ್ಕೆ ಕಾಲ್ ಮಾಡಿದೆ. ಅಯ್ಯೋ ಸಾರಿ ಕಣೆ, ಮನೇಲಿ ರಿಲೇಟಿವ್ಸ್ ಬಂದಿದ್ದಾರೆ. ಓ ಹೌದಾ, ಸರಿ ಕಣೆ, ಆಯಿತು. ಯಾಕೆ ಮತ್ತೇನಾದರೂ ಜಗಳನಾ? ಏನಿಲ್ಲ, ಸುಮ್ಮನೆ ಕಾಲ್ ಮಾಡಿದೆ. ಸರಿ ಕಣೆ, ಹಾಗಿದ್ರೆ ರಿಲೇಟಿವ್ಸ್ ಹೋದ್ಮೇಲೆ ನಾನೇ ಕಾಲ್ ಮಾಡ್ತೀನಿ, ಓಕೆನಾ? ಓಕೆ, ಬಾಯ್. ಸಾರಿ ಸರ್, ನಿಮಗೆ ತುಂಬ ತೊಂದರೆ ಕೊಡ್ತಿದ್ದೀನಿ. ನಂಗೆ ಇನ್ನೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ ಮೇಡಮ್. ನನಗೆ ಬೇರೆ ಕಡೆ ಡ್ರಾಪ್ ಮಾಡ್ತೀರಾ? ಯಾಕೆ ಮೇಡಮ್, ಏನಾಯಿತು? ಏನಿಲ್ಲ, ಸ್ವಲ್ಪ ಡ್ರಾಪ್ ಮಾಡ್ತೀರಾ ಪ್ಲೀಸ್? ಸರಿ, ಆಯಿತು ಮೇಡಮ್. ಎಲ್ಲೋಗ್ಬೇಕು ಹೇಳಿ. ಬನಶಂಕರಿ ಸೆಕೆಂಡ್ ಸ್ಟೇಜ್. ಓಕೆ. ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಮೇಡಮ್? ಏನಿಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು, ಎಲ್ಲಿದ್ದಾಳೆ ಅಂತ ಕೇಳ್ತಿದ್ದೆ. ಆ್ಯಕ್ಚುಲಿ ನಾನೇನು ಕೇಳಿದೆ ಅಂದರೆ, ನೀವು ಕವರ್ ಮರ್ತೋಗಿದ್ದಾಗ ನಿಮ್ಮ ಕವರ್ ಕೊಡೋದಕ್ಕೆ ನಿಮ್ಮ ಮನೆ ಡೋರ್ ಹತ್ರ ಬಂದಿದ್ದೆ. ನಿಮ್ಮ ಹಸ್ಬೆಂಡಲ್ಲಿ ತುಂಬ ಗಲಾಟೆ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾನೇನಾದರೂ ಬಂದು ಕವರ್ ಕೊಟ್ಟಿದ್ದರೆ ಚೆನ್ನಾಗಿರಲ್ಲ ಅನಿಸ್ತು. ಸೊ ಅದಕ್ಕೆ ವಾಪಸ್ ಬಂದುಬಿಟ್ಟೆ. ನೀವು ವಾಪಸ್ ಹೋಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದಿದ್ರೆ ನಿಮ್ಮ ಮೇಲೂ ಅನುಮಾನ ಪಟ್ಟು ಇನ್ನೂ ತುಂಬ ದೊಡ್ಡ ಗಲಾಟೆ ಮಾಡ್ತಿದ್ರು. ಸರ್, ಸ್ವಲ್ಪ ತಲೆ ನೋವ್ತಾ ಇದೆ, ಅಲ್ಲಿ ಟೀ ಕುಡಿಯೋಣ? ಹಾಂ ಸರಿ ಮೇಡಮ್. ಮೇಡಮ್, ನೀವು ಕಾರಲ್ಲೇ ಇರಿ, ನಾನೇ ಟೀ ತೊಗೊಂಬರ್ತೀನಿ. ಓಕೆ ಸರ್. ಅಣ್ಣ, 2 ಟೀ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು. ಮೇಡಮ್, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಹಾಂ ಕೇಳಿ. ನಿಮ್ಮ ಹಸ್ಬೆಂಡ್ ಏನೋ ಅಷ್ಟೊಂದು ಗಲಾಟೆ ಮಾಡ್ತಾಯಿದ್ರು? ಯಾಕಂದರೆ ಅವ್ರಿಗೆ ನಾನಂದರೆ ಇಷ್ಟ ಇಲ್ಲ, ಅದಕ್ಕೆ. ಹುಡುಗ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ, ಸ್ವಂತ ಮನೆ ಇದೆ. ಇದಕ್ಕಿಂತ ಇನ್ನೇನು ಬೇಕು ಅಂತ ಮನೇಲಿ ತುಂಬ ಬಲವಂತವಾಗಿ ಮದುವೆ ಮಾಡಿದ್ರು. ನನಗೂ ಬೇರೆ ದಾರಿ ಇರಲಿಲ್ಲ. ಅಪ್ಪ ಅಮ್ಮನ ನವಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಅವ್ರನ್ನ ಮದುವೆ ಮಾಡಿಕೊಂಡೆ. ಮದುವೆ ಆಗಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಜೊತೆಗಿದ್ದೀವಿ ಬಿಟ್ಟರೆ ಅವ್ರು ಯಾವತ್ತೂ ನನ್ನ ಹೆಂಡತಿಯಾಗಿ ನೋಡೇ ಇಲ್ಲ. ಅವ್ರಿಗದೇನು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ ಸರ್. ಡೈಲಿ ಕುಡಿತಾರೆ, ಗಾಂಜಾ ಹೊಡಿತಾರೆ. ನಾನೇನಾದರೂ ಕೆಲಸದಿಂದ ಮನೆಗೆ ಲೇಟಾಗಿ ಬಂದರೆ ಸಿಕ್ಕಾಪಟ್ಟೆ ಅನುಮಾನ ಪಡ್ತಾರೆ. ಅಲ್ಲ ಮೇಡಮ್, ಇದನ್ನೆಲ್ಲ ನೀವು ಮನೇಲಿ ಹೇಳಿಲ್ವಾ?
ನಮ್ಮ ಅಪ್ಪ ಅಮ್ಮ ಹೆಂಗೆ ಅಂದರೆ ಕಾಣೋ ನಿಜಕ್ಕಿಂತ ಕಾಣದೇ ಇರೋ ಸುಳ್ಳನ್ನೇ ಜಾಸ್ತಿ ನಂಬ್ತಾರೆ. ನನಗೂ ಆಗಾಗ ಅನಿಸ್ತಾ ಇರುತ್ತೆ, ಮದುವೆ ಮಾಡಿರೋ ಅಪ್ಪ ಅಮ್ಮನ ತಪ್ಪ, ಕಟ್ಕೊಂಡಿರೋ ಗಂಡನ ತಪ್ಪ, ಇಲ್ಲ ಹೆಣ್ಣಾಗಿ ಹುಟ್ಟಿರೋ ನನ್ನ ತಪ್ಪ, ಒಂದೂ ಗೊತ್ತಾಗ್ತಿಲ್ಲ. ಇದೇನು ಹೊಸದಲ್ಲ ಬಿಡಿ ಸರ್, ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಯಾವತ್ತಾದರೂ ಜಗಳ ಮಾಡಿದರೆ ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ಬಿಡ್ತೀನಿ. ಸಾರಿ ಮೇಡಮ್, ಇದನ್ನೆಲ್ಲ ಕೇಳಿ ನಿಮ್ಗೆ ಇನ್ನೂ ಬೇಜಾರು ಮಾಡಿಬಿಟ್ಟೆ. ಇಲ್ಲ ಸರ್, ಕೆಲವೊಂದ್ಸಲಿ ನಮ್ಮವ್ರಿಗಿಂತ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೇನೆ ಮನಸ್ಸು ಸಮಾಧಾನ ಆಗುತ್ತೆ. ಹೋಗೋಣ ಸರ್. ಸರಿ ಮೇಡಮ್. ಸರ್, ಇಲ್ಲೇ ಸ್ವಲ್ಪ ಸೈಡಲ್ಲಿ ನಿಲ್ಲಿಸ್ತೀರಾ? ಹಾಂ ಮೇಡಮ್. ಯಾಕೆ ಮೇಡಮ್, ಏನಾಯಿತು? ಇಲ್ಲ, ನನ್ನ ಫ್ರೆಂಡ್ ಇಲ್ಲೇ ಬರ್ತಿದ್ದಾಳೆ, ಅದಕ್ಕೆ. ಮೇಡಮ್ ನಿಜ ಹೇಳಿ, ಏನಾಯಿತು ಅಂತ. ಏನಿಲ್ಲ ಸರ್, ತಗೊಳ್ಳಿ. ಮೇಡಮ್ ಒಂದು ನಿಮಿಷ ಮೇಡಮ್, ನಿಂತ್ಕೊಳ್ಳಿ. ನೋಡಿ, ಇವಾಗ ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಈ ಟೈಮಲ್ಲಿ ಎಷ್ಟು ಜನಕ್ಕೆ ಅಂತ ಫೋನ್ ಮಾಡ್ತೀರಾ, ಎಲ್ಲಿಗೆ ಅಂತ ಹೋಗ್ತೀರಾ ಮೇಡಮ್? ಏನಿಲ್ಲ ಸರ್, ನನ್ನ ಫ್ರೆಂಡ್ ಬರ್ತಾಳೆ, ಬಂದಮೇಲೆ ಹೊರಡ್ತೀನಿ, ನೀವು ಹೊರಡಿ. ಅಯ್ಯೋ, ದಯವಿಟ್ಟು ನನ್ನ ಮಾತು ಕೇಳಿ. ನನ್ನ ಕಣ್ಮುಂದೆನೇ ಎಷ್ಟೋ ಇನ್ಸಿಡೆಂಟ್ಸ್ನ ನಾನು ನೋಡಿದ್ದೀನಿ. ರಾತ್ರಿ ಹೊತ್ತು ಈ ಥರ ಒಂಟಿಯಾಗಿರಬೇಡಿ ಮೇಡಮ್. ನಾನು ಹುಷಾರಾಗಿರ್ತೀನಿ, ನೀವು ಹೊರಡಿ. ಮೇಡಮ್ ಪ್ಲೀಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೇಡಮ್, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳಿ. ನಿಮ್ಮ ಹತ್ರ ಎಕ್ಸ್ಟ್ರಾ ಮನೆ ಕೀ ಇದೆಯಾ? ಇದೆ. ಇವಾಗ ನೀವೆಲ್ಲೂ ಹೋಗಬೇಡಿ. ನನ್ನ ಪ್ರಕಾರ ನಿಮ್ಮ ಹಸ್ಬೆಂಡು ಇಷ್ಟೊತ್ತಿಗೆ ಫುಲ್ಲು ಟೈಟಾಗಿ ಮಲಗಿರ್ತಾರೆ. ಸೈಲೆಂಟಾಗಿ ಮನೆಗೆ ಹೋಗಿ ನಿಮ್ಮ ಪಾಡಿಗೆ ನೀವಿರಿ. ಅಟ್ಲೀಸ್ಟ್ ಮನೇಲಿದ್ದರೆ ಸೇಫ್ ಆಗಾದರೂ ಇರ್ತೀರಾ. ಬೆಳಗಾದ್ಮೇಲೆ ಎಲ್ಲ ಸರಿ ಆಗುತ್ತೆ. ಆದರೆ ಇಷ್ಟೊತ್ತಲ್ಲಿ ಮಾತ್ರ ಈ ಥರ ಒಂಟಿಯಾಗಿರಬೇಡಿ ಮೇಡಮ್. ನನ್ನ ಮಾತು ಕೇಳಿ ಪ್ಲೀಸ್. ನಾನೇ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ, ಬನ್ನಿ ಮೇಡಮ್. ಸರ್, ತಗೊಳ್ಳಿ. ಮೇಡಮ್ ಬೇಡ, ಆಲ್ರೆಡಿ 1000 ಕೊಟ್ಟಿದ್ದೀರಾ, ಸಾಕು. ಮೇಡಮ್ ಒಂದು ನಿಮಿಷ. ಏನಿಲ್ಲ, ನನ್ನ ನಂಬರ್ ತೊಗೊಂಡಿರಿ. ಎಮರ್ಜೆನ್ಸಿ ಏನಾದರೂ ಇದ್ದರೆ ಕಾಲ್ ಮಾಡಿ, ನಾನು ಬರ್ತೀನಿ. ಸರಿ, ಹೇಳಿ. 7019 62082810. ಓಕೆ, ಥ್ಯಾಂಕ್ ಯು. ಬಾಯ್ ಮೇಡಮ್. ವಿಶಾಲ್, ಸ್ಟಾಪ್ ಇಟ್ ನೋ. ಬೇಬಿ, ಲಾಸ್ಟ್ ವೀಕ್ ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಹೌದಾ? ಮತ್ತೆ ಯಾಕೆ ಕಾಲ್ ಮಾಡಲಿಲ್ಲ? ಸಿಕ್ಕಾಪಟ್ಟೆ ಬ್ಯುಸಿ. ಅದಲ್ಲದೆ ಆ ಲ್ಯಾಂಡ್ ಬೇರೆ ಸೇಲ್ ಆಗ್ತಿಲ್ಲ. ಈ ಲಾಯರು ತುಂಬ ಡಿಲೇ ಮಾಡ್ತಿದ್ದಾನೆ, ಹಾಗಾಗಿ ಬ್ಯುಸಿ ಇದ್ದೆ. ಸಾರಿ.
ಆ ಲ್ಯಾಂಡ್ನ ಎಷ್ಟಕ್ಕೆ ಸೇಲ್ ಮಾಡ್ತಿದ್ಯಾ? ಅಪ್ರಾಕ್ಸ್ 6.5 crores. ಹೌದಾ? ಇನ್ನೊಂದು ವಿಷಯ ಗೊತ್ತಾ, ಆ ಲ್ಯಾಂಡ್ ಸೇಲ್ ಆಗಿದ ತಕ್ಷಣ ನಿನಗೊಂದು ಒಳ್ಳೆ ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸಾ? ಏನು ಅಂತ ಹೇಳು ವಿಶಾಲ್. ದಟ್ಸ್ ಸೀಕ್ರೆಟ್. ಓ ಮೈ ಡಾರ್ಲಿಂಗ್. ಹೌದು, ಈ ವಿಚಾರ ಪ್ರಿಯಂಗ್ ಗೊತ್ತಾ? ಈ ವಿಷಯ ಅವಳಿಗ ನೋವೇ ಚಾನ್ಸ್ ಇಲ್ಲ, ಅವಳಿಗೆ ಏನೂ ಗೊತ್ತಿಲ್ಲ. ಹೌದು, ಪ್ರಿಯಾ ಈಗ ಎಲ್ಲೋಗಿದ್ದಾಳೆ? ಇನ್ನು 2 ದಿನ ಇಲ್ಲಿ ಇರಲ್ಲ ಅವಳು, ಅದಕ್ಕೆ ತಾನೆ ನಿನಗೆ ಕಾಲ್ ಮಾಡಿದ್ದು. ಅವಳು ಒಂಥರ ದರಿದ್ರ ಇದ್ದಂಗೆ ನನಗೆ. ನಮ್ಮಮ್ಮನಿಗೋಸ್ಕರ ಮದುವೆ ಆದ ಅಷ್ಟೇ, ಅದು ಬಿಟ್ಟರೆ ಅವಳ ಕಂಡ್ರೆ ಒಂಚೂರು ಇಷ್ಟ ಇಲ್ಲ. ಅವಳು ಈ ಮನೆಗೆ ಬಂದಾಗ್ಲಿಂದ ಪ್ರಾಬ್ಲಮ್ಸೇ ಪ್ರಾಬ್ಲಮ್ಸು. ಅದಕ್ಕೆ ನಾನು ನೀನು ಯಾವಾಗಲೂ ಅವಳಿಗೆ ಬೈತಾನೆ ಇರ್ತೀಯಾ? ನಾನು ಹಿಂಗೊಂದು ಕೇಳ, ಕೇಳು. ಬೆಡ್ ಮೇಲೆ ನಾನು ಕಂಫರ್ಟಾ ಅಥವಾ ಅವಳು ಕಂಫರ್ಟಾ? ಏನು ಬೇಬಿ, ನಿನಗೂ ಅವಳಿಗೆ ಕಂಪೇರ್ ಮಾಡ್ತೀಯಾ? ಮದುವೆ ಆಗಿ 2 ವರ್ಷ ಆಯಿತು, ಒಂದೇ ಒಂದು ದಿನ ನನ್ನ ಜೊತೆ ಮಲಗಿಲ್ಲ ಅವಳು. ಯಾವಾಗ ನೋಡಿದ್ರೂ ಕೊರಗ್ತಾನೇ ಇರ್ತಾಳೆ. ನೀನು ಕೊಡೋ ಸುಖದಲ್ಲಿ ಅವಳು ಒಂದೇ 1% ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ಅವಳಿಗೆ ಮಜಾ ಅಂದರೆ ಏನಂತಲೇ ಗೊತ್ತಿಲ್ಲ. ಅದಕ್ಕೆ ನಾನು ಅವಳ ಮೇಲೆ ಇಂಟ್ರೆಸ್ಟ್ ತೋರಿಸೋದೇ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ದಿನ ಇರು, ಅವಳಾಗ ಅವಳೇ ಮನೆ ಬಿಟ್ಟು ಹೋಗಬೇಕು, ಆ ಥರ ಮಾಡ್ತೀನಿ. ಆಗ ಈ ರಾಜನ್ಗೆ ನೀನೇ ನಾಡಿ. ಡಾರ್ಲಿಂಗ್, ಇವತ್ತು ನಾನು ನಿನ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸಾ? ಏನು? ಇವತ್ತು ನಾನು ನಿನ್ನ ಜೊತೆನೇ ಇರ್ತೀನಿ. ಆದರೆ ನೈಟೇ ಹೋಗ್ತೀನಿ ಅಂತಿದ್ದೆಲ್ಲ. ಕ್ಯಾನ್ಸಲ್ ಮಾಡ್ಕೊಂಡೆ. ವಾವ್, ಸೀರಿಯಸ್ಲಿ? ಎಸ್. ಸರಿ, ಇದೇ ಜೋಶಲ್ಲಿ 1-2 ಪೆಗ್ ಹಾಕ್ಕೊಟ್ಟು ಡ್ಯಾನ್ಸ್ ಮಾಡೋಣ. ಡ್ಯಾನ್ಸಾ?